ಕ್ಲಾರಿಫಿಕೇಶನ್ ಅವಕಾಶ ಕೊಡಿ. ಕ್ವಶನ್ ಈ ಸರ್ಕಾರದ ಆದ್ಯತೆ ರೈತರಿಗೆ ಗುಂಡಿಡೋದೇ ಈ ಸರ್ಕಾರ ಆದ್ಯತೆ ಅಂತ ಅವ್ರು ಹೇಳಿ. ನಮ್ದೇನು ತೊಂದರೆ ಇಲ್ಲ. ಈ ಸರ್ಕಾರದ ಆದ್ಯತೆ ರೈತರಿಗೆ ಗುಂಡಿಡೋದೇ. ಲಾಠಿ ಚಾರ್ಜ್ ಮಾಡ್ತೀರಿ, ಅವ್ರ ಮೇಲೆ ಕೊಲೆ ಮೊಕದ್ದಮೆ ದಾಖಲಿಸ್ತೀರಿ, ಇಲ್ಲೇ ಎನ್ಕೌಂಟರ್ ಮಾಡ್ತೀರಿ, ವಿದ್ಯಾರ್ಥಿಗಳಿಗೆ ನಾಚಿಕೆ ಆಗಬೇಕು. ರೈತರ ಮೇಲೆ ಗುಂಡೆ ಸರ್ಕಾರಕ್ಕೆ ಕ್ಲಾರಿಫಿಕೇಶನ್ ಅವಕಾಶ ಕೊಡ್ತೀವಿ. ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ. ಕೊಡಿ, ಕಾರ್ಪೊರೇಷನ್ ಕೊಡಿ. ಕ್ವಶನ್ ಅವರ್ ಆದ್ಮೇಲೆ ಕೊಡ್ತೀವಿ. ಸ್ಪ್ಲಿಟ್ ಆಗಲ್ಲ. ಕ್ವಶನ್ ಅವರ್ ಆದ್ಮೇಲೆ ಮುಗಿದೋಯ್ತು. ಅದು ಈ ಸಬ್ಜೆಕ್ಟ್ ಕ್ವಶನ್ ಅವರ್ ಆದ್ಮೇಲೆ ತಗೊಳಕ್ಕೆ ಬರಲ್ಲ. ನಾವು ಕ್ಲಾರಿಫಿಕೇಶನ್ ಅಷ್ಟೇ ಕೇಳೋದು. ಚರ್ಚೆಗೆ ಅವಕಾಶ ನಾವು ಕೇಳ್ತಾ ಇಲ್ಲ. ಚರ್ಚೆಗೆ ಅವಕಾಶ ಬೇಡ. ನಾನು ಕ್ಲಾರಿಫಿಕೇಶನ್ ಕೇಳ್ತೀನಿ. ಕ್ಲಾರಿಫಿಕೇಶನ್ಗೆ ಅವಕಾಶ ಕೊಡ್ಲಿ ಸರ್ಕಾರ ಅಷ್ಟೇ. ಚರ್ಚೆ ಬೇಡ. ಅಧ್ಯಕ್ಷರೇ, ಕ್ವಶನ್ ಅವರ್ ಆದ ನಂತರ ಕ್ಲಾರಿಫಿಕೇಶನ್ ಪ್ರಕಾರ ಕೊಡಿ. ಚರ್ಚೆ ಬೇಡ. ಕ್ಲಾರಿಫಿಕೇಶನ್ ಕೇಳಿದರೆ ಕ್ಲಾರಿಫಿಕೇಶನ್ ಕೊಡಿ. ಅಲ್ಲ, ಈಗ ನಾನು ಕ್ವಶನ್ ಅವರ್ ಕರೆದೇನೆ ಕೇಳೋದು ಆರ್ಡರ್ ಮಾಡೇನಿ. ಅದಕ್ಕೆ ನಿಮ್ಗೆ ಹೇಳೋದು, ಅದಾದ್ಮೇಲೆ ನಿಮ್ಗೆ ಕೂಡ ಅವಕಾಶ ಮಾಡಿಕೊಡ್ತೀವೇನೋ. ನೀವು ಮೊದಲೇ ಬರಲ್ಲ ಕರೆದಿದ್ದೀರಾ. ಕ್ವಶನ್ ಕ್ಲಾರಿಫಿಕೇಶನ್ ಅಂತ ಯಾವ ನಿಯಮದಲ್ಲಿ ಹೇಳಿ. ನಮಗೆ ಇದೆ. ಕ್ಲಾರಿಫಿಕೇಶನ್ ಇಲ್ಲ, ಆ ಥರ ಏನಿಲ್ಲ. ಅಧ್ಯಕ್ಷರೇ, ಕ್ವಶನ್ ಒಂದು ನಿಮಿಷ ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರೇ, ನೀವು ಕ್ವಶನ್ ಕ್ಲಾರಿಫಿಕೇಶನ್ ಯಾವ ನಿಯಮದಲ್ಲಿ ಇದೆ ಅದು ಹೇಳಕ್ಕೆ ಕ್ವಶನ್ ಅವರ ಯಾವ ನಿಯಮ ನೀವು ಮೊದಲೇ ತಗೊಳ್ಳಿ. ಗೈಡೆನ್ಸ್ ಅಲ್ಲಿ 145 ಏನ್ ಹೇಳುತ್ತೆ? 147 ಮಾನ್ಯ ಅಧ್ಯಕ್ಷರೇ, ನೋ ಡಿಬೇಟ್ ಶಾಲ್ ಬಿ ಪರ್ಮಿಟೆಡ್ ಆನ್ ದಿಸ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಸೆಂಟೆನ್ಸ್ ಓದಿ. ಅಧ್ಯಕ್ಷರು ಈಗಾಗಲೇ ಪ್ರಶ್ನೋತ್ತರ ಅವಧಿ ಅಂತ ಘೋಷಣೆ ಮಾಡಿದ್ದಾರೆ. ಪೀಠಕ್ಕೆ ಗೌರವ ಕೊಟ್ಟು ಅದಾದ ನಂತರ ನಿಮ್ಮ ಕ್ಲಾರಿಫಿಕೇಶನ್ ಅಧ್ಯಕ್ಷರು ಯಾರು ಹೇಳಿದ್ದಾರೆ? ಕ್ಲಾರಿಫಿಕೇಶನ್ ಇಲ್ಲ ಅಂದ್ರೆ ಸಚಿವರು ಸ್ಟೇಟ್ಮೆಂಟ್ ಬೈ ಮಿನಿಸ್ಟರ್ ಕ್ಲಾರಿಫಿಕೇಶನ್ ತಗೊಳ್ಳೋಕೆ ಅವಕಾಶ ಇದೆ. ಮೆಂಬರ್ಸ್ ಮೇ ಬಿ ಪರ್ಮಿಟೆಡ್ ಟು ಆಸ್ಕ್ ಕ್ಲಾರಿಫಿಕೇಶನ್ ಫಾರ್ ದ ಪರ್ಪಸ್ ಆಫ್ ಎನಿ ಫರ್ದರ್ ಅಧ್ಯಕ್ಷರು ಸಮಾಧಾನ. ನೀಟ್ ಪರೀಕ್ಷೆ ಬಗ್ಗೆ ಗುಜರಾತ್ ನಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಯ್ತು. ಎನ್ಕೌಂಟರ್ ಸ್ಪೆಷಲಿಸ್ಟ್ ನೀವು. ಗುಜರಾತ್ ಮಾಡಿದ್ರು ನೀವು. ರೈತರ ಮೇಲೆ ಗೋಲಿಬಾರ್ ಮಾಡಿದಿರಿ. ಗುಜರಾತ್ ನೀವು ಜನರ ಮೇಲೆ ಮಾಡಿದಿರಿ. ಮರ್ತ್ಬಿಟ್ಟು ಇಲ್ಲಿ 100 ಮಂದಿ ಮೇಲೆ ಒಬ್ಬರಿಗೆ ಮಾತ್ರ ನೀವು ಮಾಡಬೇಕು ಅಂತ ಇದ್ದೀವಿ. ನಮ್ಮ ಗೋಲಿಬಾರ ಹೇಳು ಒಬ್ರು ಮತ್ತೆ ಡಿಬೇಟ್ ಆದಂಗೆ ಆಗತ್ತೆ. ಅದು ಸಭಾಧ್ಯಕ್ಷ ವಿರೋಧ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಇಲ್ವಾ ನಿಮ್ಗೆ? ಅಧ್ಯಕ್ಷರೇ, ಅವ್ರ ಕ್ಲಾರಿಫಿಕೇಶನ್ ಕೇಳಿ. ಆಯ್ತು, ಅದಕ್ಕೆ ಈಗ ಅಂದ್ರೆ ಏನ್ ಹೇಳ್ಬೇಕು? ವಿರೋಧ ಪಕ್ಷ ನಾಯಕರೇ, ಯುವರ್ ಲೀಡರ್ ಇಸ್ ದೇರ್. ನಿಮ್ ಲೀಡರ್ ಇದ್ದಾರೆ, ಕೇಳಿ ಅವ್ರ ಮೇಲೆ ಇದು ಇಲ್ವಾ? ಯಾರು
ಸಭಾಧ್ಯಕ್ಷ ಭಾಷಣ ಮಾಡಬೇಡಿ, ಕ್ಲಾರಿಫಿಕೇಶನ್ ಕೇಳಿ.